ಏನಿಲ್ಲರಿ ಮುಂಚೆಲಿಂದ ಏನಂದರೆ ಅವನ ಹೆಸರು ಗೋನಾ ಸತೀಶ್. ಅವನಿಗೆ 3 ಮಂದಿ ಮಕ್ಕಳು. ಒಬ್ಬನು ದೊಡ್ಡವನು ಅವನು ಸೂಸೈಡ್ ಮಾಡ್ಕೊಂಡಾನ್ರಿ. ಅವ್ನು ಸೂಸೈಡ್ ಮಾಡ್ಕೊಂಡಾನ. ಮತ್ತು ಏನಂದರೆ ಅವ್ನ ಮನೆಯಲ್ಲಿ 5 ನಾಯಿ ಅದಾವೆ. ಈಗ ಏರಿಯಾ ಅಂದರೆ ಒಂದೇ ನಾಯಿ ಇರಬೇಕು. ಇದೇನು ಸ್ಲಮ್ ಏರಿಯಾ, ದೊಡ್ಡ ದೊಡ್ಡ ಮನೆಯೂ ಅಲ್ಲ. ಎಲ್ಲರೂ ಬಾಜುಕೆ ಇರ್ತಾರೆ, ಮಕ್ಕಳು ಓಡಾಡ್ತಿರ್ತಾರೆ. ಅವರು ಏನಂದರೆ ನಾಯಿಗೆ ಬಿಟ್ಬಿಡ್ತಾರೆ ರೀ. ನಾಯಿಗೆ ಬಿಟ್ಬಿಟ್ಟು ಎಲ್ಲರ ಮೇಲೆ ಅವು ಹೋಗ್ತಾವೆ. ಅವ್ರೇನಂತಾರೆ, ಯಾರಿಗೂ ಕಡ್ದಿಲ್ಲಲ್ಲ, ನೀವು ಯಾಕೆ ಹೆದರ್ತೀರಿ ಅಂತಾರೆ. ನಾಯಿ ಯಾವಾಗ ಏನಾಗುತ್ತೋ ಗೊತ್ತಾಗಲ್ಲ. ಅದು ಏನಂದರೆ ಕಡಿತೈತಿ. ನಮಗೆ ಅದು ಹೆದರಿಕೆ. ನಮ್ಮನ್ನ ಏನು ಮಾಡೋಣ ಹೊಡೆದಾರ್ರಿ. ನಮ್ಮನ್ನ ಹೆಸರು ಗೋನಾ ಅಭಿಷೇಕ್ ರೀ. ನಮ್ಮನ್ನ ಏನು ಮಾಡೋ ಒಂದು ನಾಯಿಗೆ ಹೊಡೆದಾನ. ಎದಕ್ಕೆ ಹೊಡಿತೀರಿ ಅಂತ ನಮ್ಮ ಅಣ್ಣನ ಮೇಲೆ ಇದು ಇಟ್ಕೊಂಡು ಅವತ್ತು ಜಗಳ ಆಯಿತು. ಪೊಲೀಸ್ ಸ್ಟೇಷನ್ಗೆ ಹೋಗಿವಿ, ಕೇಸನ್ನು ಮಾಡೀವಿ. ಆದರೆ ಇನ್ನೂ ಮಟ್ಟ ಅವ್ನಿಗೇನು ಇದು ಮಾಡಿಲ್ಲ. ಅವಾಗಷ್ಟು 2-3 ದಿವಸ ಅವ್ನು ಹೊರಗಿದ್ದ. ಎಲ್ಲಿದ್ದಾನೋ ಗೊತ್ತಿಲ್ಲ. 4ನೇ ದಿವಸ ಮತ್ತೆ ಮನೆಗೆ ಬಂದ. ಆದರೆ ಪೊಲೀಸವ್ರು ಏನು ಬಂದು ಹಿಡ್ಕೊಂಡಿಲ್ಲ, ಏನೂ ಇಲ್ಲ. ಇನ್ನೊಂದು ಸತೆ ಮುಂದಿನ ಸತೆ ಏನಾಯ್ತಂದರೆ ಏರಿಯಾನಲ್ಲಿ ಗೋಡೆ ಬೀಳಿಸಿ ದಾರಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟ. ಗಾಡಿ ಹೋಗಬಾರ್ದಂತ, ಯಾವ ಗಾಡಿನೂ ಇಲ್ಲಿಂದ ಹೋಗಬಾರ್ದಂತ ಗೋಡೆ ಬೀಳಿಸಿ ಅಡ್ಡ ಮಾಡನ್ರಿ. ಅದನ್ನು ತೆಗ್ದಕ್ಕೆ ಹೋಗಿದ್ದಾಗ ಅವಾಗೂ ಜಗಳ ಆತ್ರಿ. ಹಿಂಗೆ ಸಣ್ಣ ಪುಟ್ಟ ಎಲ್ಲ ಇದಕ್ಕೆ ಅವನ ಅಂದರೆ ರೌಡಿಸಮ್ ಮಾಡ್ತಾನೆ ರೀ. ಏರಿಯಾನಾಗ ರೌಡಿಸಮ್ ಮಾಡ್ತಾನೆ. ಎಲ್ಲರೂ ಹೆದರ್ತಾರೆ. ನಾಯಿಗೆ ಬಿಡ್ತಾರೆ. ಯಾರು ಈಗ ಏನಂದರೆ ಯಾವಾಗ ನೋಡಿದ್ರು ಕತ್ತಿ ಎಲ್ಲ ಹೊರಗೆ ಇದು ಮಾಡ್ತಿರ್ತಾರೆ, ಚಾಕು ಎಲ್ಲ. ಸೊ ಅದಕ್ಕೆ ಜನ ಹೆದರಿ ಯಾರು ಏನು ಅನ್ನಂಗಿಲ್ಲ ರೀ ಅವನಿಗೆ. ಇವತ್ತೇನಾತಂದರೆ ಈಗ 1 ತಿಂಗಳು ಆಯ್ತು ರೀ. 1 ತಿಂಗಳ ಮೇಲೆ ಆಯಿತು ಅದು ಜಗಳ ಆಗಿ. ಏನು ನಾಯಿದು ನಮ್ಮನ್ನ ಹೊಡೆದಿದ್ದು. ಆವಾಗಿಂದ ಮತ್ತು ನಾವೂ ಏನು ಅಂದಿಲ್ಲ. ಆದರೆ ಅವರು ಪ್ಲ್ಯಾನ್ ಎಲ್ಲ ಮಾಡ್ತಾಯಿದ್ರು. ನಮ್ಮ ಮಮ್ಮಿನೂ ಕೇಳಿದ್ದಾರೆ. ನಮ್ಮ ಮಮ್ಮಿಯವ್ರು ಏನಂತ ಕೇಳಿದ್ದಾರೆ, ಅವ್ನು ಹೊರಗೆ ಬರ್ಬೇಕಾ, ನಾವು ಹಾಕಬೇಕು, ಇಂಥವೆಲ್ಲ ಅವ್ನು ಮಾತಾಡ್ತಿದ್ದು ನಮ್ಮ ಮಮ್ಮಿ ಕೇಳಾರ. ಹಾಗೆ ಈಗ ಇವತ್ತೇನಾತಂದರೆ ನಮ್ಮನ್ನ ಚರ್ಚಿಗೆ ಬಂದು ಎಲ್ಲರೂ ಚರ್ಚಿಗಳಿಂದ ಬಂದರು. ನಮ್ಮ ಮ್ಯಾಲಿನ ಮನೆ ಓಪನ್ ಇರ್ತೈತಿ. ನಮ್ಮ ಮ್ಯಾಲಿನ ರೂಮ್ನಲ್ಲಿ ನಮ್ಮನ್ನ ಮಕ್ಕೊಂಡಿದ್ರು. ಕೆಳಗಡೆ ಒಬ್ಬರೇ ಇದ್ರು ಅವರು. ಕೆಳಗಡೆ ಮಕ್ಕಳು, ನಮ್ಮ ಮಮ್ಮಿ, ನಮ್ಮ ಬೈನಿ ಎಲ್ಲರೂ ಊಟ ಅಡುಗೆ ಮಾಡ್ತಾಯಿದ್ರು. ಅವನು 2ನೇ ಮಗ ಸಣ್ಣವನು ಸಾಮಿಯಲ್ ಅಂತ ಅವನ ಹೆಸರು. ಅವನು ಮ್ಯಾಲೆ ಹೋಗಿ ನಮ್ಮನ್ನ ಜಜ್ಜಿ ಕತ್ತಿ ಹಾಕ್ಯಾರ, ಚಾಕು ಹಾಕ್ಯಾನ್ರಿ. ಇಲ್ಲಿ ತಲೆಗೆ ಕೈಗೆ, ಇಲ್ಲಿ ಕೈಗೆ ಮತ್ತು ಹಿಂದ್ಗಡೆ ಎಲ್ಲ ಚಾಕು ಹಾಕ್ಯಾರ್ರಿ. ಅವ್ರು ಒಬ್ಬರೇ ಇದ್ರು ರೀ. ನಮ್ಮನ್ನ ಒಬ್ಬರೇ ಇದ್ರು. ಹಾಕಿದವನ ಅಂದರೆ ಅವರು ಕೆಳಗೆ ಇರ್ಬೋದು, ನಾವೂ ನೋಡಿಲ್ಲ ಯಾರು. ನಾವು ಒಳಗಿದ್ದೀವಲ್ಲ ಎಲ್ಲರೂ. ಅವ್ರು ಕೆಳಗಿರಿದೆ ಅಂದರೆ ಅವ್ರ ಮಮ್ಮಿನೂ ಅವ್ರಿಗೆ ಭಾಳ ಇದು ಮಾಡ್ತಾರೆ ರೀ. ಅಂದರೆ ಎಲ್ಲ ಕಲಿಸ್ತಾರೆ ಮೊಮ್ಮಕ್ಕಳಿಗೆ ಮಗನಿಗೆ ಎಲ್ಲ ಕಲಿಸ್ತಾ ಇರ್ತಾರೆ. ಇವನು ಚಲೋ ಕಲ್ಸನ್ರಿ ಅವ್ರಿಗೆ. ಹಿಂಗೆ ಮಾಡ್ರಿ ಅಂತ ಅವನ್ನ ಕಲಿಸಿರ್ಬೋದು. ಕಲಿಸಿ ಮಕ್ಕಳಿಗೆ ಹಂಗೆ ದಾಡಿ ಮಾಡ್ಸೋಕ್ಕೆ ಅವ್ರು ಇದು ಮಾಡ್ಯಾರ್ರಿ. ಯಾರು ನ್ಯಾಯ ಸಿಗಬೇಕ್ರಿ. ಅವರು ಮನೆಯಲ್ಲಿ ಇರಬಾರ್ದ್ರಿ, ಯಾರೂ ಇರಬಾರ್ದ್ರಿ ಅವರು. ಎದಕ್ಕಂದರೆ ಒಬ್ಬರಲ್ಲ, ಮನೆಯಲ್ಲಿ ಎಲ್ಲರೂ ಗುಂಡಾಯಿಸಮ ಮಾಡ್ತಾರೆ. ಒಬ್ರು ಚಲೋ ಇದ್ದಿದ್ದವರು ಯಾರೂ ಇಲ್ಲ. 4 ಮಂದಿ ಮನೆಯಲ್ಲಿ 4 ಮಂದಿ ಇರ್ತಾರೆ. 4 ಮಂದಿ ಗುಂಡಾಯಿಸಮ ಮಾಡ್ತಾರೆ. ಆಕೆ ನೋಡಿದರೆ ಮುಂಜಾನಿಂದ ಸಾಯಂಕಾಲ ಮಟ್ಟ ಏನು ಕೆಟ್ಟ ಮಾತು ಮಾತಾಡ್ತಾನೆ ಇರ್ತಾಳೆ ಆಕೆ. ಹಾಗೆ ಮಗನಿಗೂ ಆಕೆ ಭಾಳ ಇದು ಹುರುಪಿಸಿ ಕಳಿಸ್ತಾರ್ಲಿ ಆಕೆ. ಏರಿಯಾ ಎಲ್ಲರೂ ಹೆದರ್ತಾರ್ರಿ ಅವ್ರಿಗೆ ಅಕ್ಕಿಗೂ ಮಗನಿಗೆ. ಆಕೆ ಏನಂದರೆ ಪೊಲೀಸವ್ರಿಗೆ ದುಡ್ಡು ಮುಂಚೆನೇ ಕೊಟ್ಟು ಬಿಡ್ತಾಳ್ರಿ. ಅವ್ರು ಪೊಲೀಸವರು ಸರಿಯಾಗಿ ಆ್ಯಕ್ಷನ್ ತೊಗೊಳ್ಳೋದಿಲ್ಲ. ಈಗ 3 ಟೈಮ್ಸ್ 4 ಟೈಮ್ಸ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ಬಂದೀವಿ ನಾವು ಇದಕ್ಕಿಂತ ಮುಂಚೆ. ಅರೆಸ್ಟ್ ಮಾಡಿಲ್ಲ. ಅವ್ನು ಬೇಲ್ನಲ್ಲಿ ಇದ್ದಾನ್ರಿ. ಈಗ ಏನಾದರೂ ಆದಮೇಲೆ ಅವನು ಹೋಗ್ತಾನೆ ರೀ. ಸಣ್ಣದು ಜಗಳ ಅವನ ಮಾಡ್ತಾನೆ. ಪೊಲೀಸ್ ಸ್ಟೇಷನ್ ಯಾವುದು? ಟೌನ್ ಪೊಲೀಸ್ ಸ್ಟೇಷನ್ ರೀ. ಟೌನ್ ಪೊಲೀಸ್ ಆ್ಯಕ್ಷನ್ ತೊಗೊಂಡಿಲ್ರಿ ಅವರು. ಸೆಪ್ಪಿನ ನಮ್ಮ ಹೆಸರು ಜಾಸ್ಲಿನ್ ಅಂತ ರೀ.